ನಂದಕುಮಾರ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಂದಕುಮಾರ್ ಸಿ ಎಂ ಅದು ಇನಿಷಿಯಲ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಅದೇ ಊರಲ್ಲಿ ಚಾಕ್ಲೇಟ್ ಅಂತ ನಮ್ಮ ಊರು. ಓಕೆ. ಅದ್ರ ಸಿ ನಮ್ಮ ಮುನಿಚೋಡಪ್ಪ ಅಂತ ಸಿ ಎಂ ನಂದಕುಮಾರ್. ರಾಣಿ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನಿಮಗೆ ರೀಸೆಂಟಾಗಿ ಟ್ವಿನ್ಸ್ ಆಯಿತು, ಆದರೂ ಕೂಡ ಸಿನಿಮಾ ಪ್ರಮೋಷನ್ಗೆ ನನ್ನ ಸಿನಿಮಾ ಅಂತ ಬಂದಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಅರುಣ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್ ಅಂದರೆ ನೀವು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ತುಂಬ ಡಿಫ್ರೆಂಟ್ ಅನಿಸ್ತಿದ್ದೀರಾ. ಬಿಕಾಸ್ ಆನ್ ಸ್ಕ್ರೀನ್ ಇಟ್ಸ್ ತುಂಬ ಖಡಕ್ಕಾಗಿ ಕಾಣ್ತಿದ್ದೀರಾ, ತುಂಬ ಎನರ್ಜೆಟಿಕ್ ತುಂಬ ಅನಿಸುತ್ತೆ. ಇಲ್ಲಿ ತುಂಬ ಸೆಟಲ್ಡ್ ಆಗಿರ್ತೀರಾ. ಥ್ಯಾಂಕ್ ಯು ಸರ್. ಎಸ್ 1990s ಹಾಂ ಸರ್. ಪ್ಯೂರ್ ಲವ್ ಸ್ಟೋರಿ ಅನಿಸುತ್ತೆ ನೋಡ್ತಾ ಇದ್ರೆ. ಹಾಂ ಸರ್, ಖಂಡಿತ ಖಂಡಿತ. ಎಸ್ ಅಂದರೆ ಆಫ್ಟರ್ ಲಾಂಗ್ ಟೈಮ್ ಅನಿಸುತ್ತೆ. ಅಂದರೆ ರೀಸೆಂಟಾಗಿ ಮಧ್ಯ ಪ್ರಯತ್ನಗಳಾದರೂ ಕೂಡ ಒಂದು ಪಕ್ಕಾ ಲವ್ ಸ್ಟೋರಿ ಅನ್ನುವಂತಹ ಸಿನಿಮಾಗಳು ತುಂಬ ವಿರಳ ಇತ್ತೀಚೆಗೆ. ಬಿಕಾಸ್ ಆ್ಯಕ್ಷನ್ ಝೋನರ್ ಸಿನಿಮಾಗಳು ಅಥವಾ ಕಂಟೆಂಟ್ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ಥರದ ಸಿನಿಮಾಗಳು ಬರ್ತಿದೆ. ಪ್ಯೂರ್ ಲವ್ ಸ್ಟೋರಿಯೊಂದಿಗೆ ಬಂದಿದ್ದೀರಾ 1990s ಅಂತ. ವಿಶೇಷತೆಗಳ ಬಗ್ಗೆ ಹೇಳಿ ನನಗೆ. ಇದು ಪಕ್ಕ ಕಮರ್ಷಿಯಲ್ ಆಗಿರುತ್ತೆ ಸರ್. ಎಸ್. ಮೇನ್ ಥೀಮ್ ಲವ್ ಸ್ಟೋರಿ ಆದ್ರೂ ಟೋಟಲ್ ಪ್ಯಾಕೇಜ್ ಇರುತ್ತೆ. ಆ್ಯಕ್ಷನ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ, ಕಾಮಿಡಿ ಒಂದು ಬಿಟ್ಟು ಇನ್ನೆಲ್ಲ ಇರುತ್ತೆ. ಅಲ್ಲೂ ತುಂಬ ಜನಗಳು ಒಳಗಡೆ ಆ್ಯಡ್ ಆಗಿರುತ್ತೆ. ಫ್ರೆಂಡ್ಶಿಪ್ ಇದೆ, ಆಮೇಲೆ ತಾಯಿ ಮಗನ ಫ್ರೆಂಡ್ಶಿಪ್ ಇದು ಫೀಲಿಂಗ್ಸ್ ಇದೆ, ತಂದೆ ಮಗನ ಫೀಲಿಂಗ್ಸ್ ಇದೆ, ಆಮೇಲೆ ತಂದೆ ಮಗಳ ಫೀಲಿಂಗ್ಸ್ ಇದೆ. ಅಂದರೆ ತುಂಬ ಕ್ಯಾರೆಕ್ಟರ್ ಆ್ಯಡ್ ಆಗ್ತಾ ಇರುತ್ತೆ. ಅವ್ರು ಏನು ಮಾಡಬೇಕು ಆ ಫೀಲಿಂಗ್ಸ್ ಮಾಡಿ ಜನಕ್ಕೆ ಬಿಲ್ಡ್ ಮಾಡ್ತಾ ಇರ್ತಾರೆ ಸರ್. ತುಂಬ ಜನ ನೋಡ್ಬೋದು ಇದರಲ್ಲಿ. ಎಸ್. ಅರುಣ್ ಸರ್, ನಿಮ್ಮ ಮೊದಲ ಸಿನಿಮಾ ಅಂದರೆ ನಿಮ್ಮ ತಂದೆಯವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಹೆಸರಿದೆ. ಮೊದಲನೇ ಸಿನಿಮಾ ಆಗಿ ಲ್ಯಾಂಡ್ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದಿಷ್ಟು ನಾಲೆಡ್ಜ್ ಇರುತ್ತೆ ಆಗಲೇ ಸಿನಿಮಾ ಬಗ್ಗೆ. ಸಿನಿಮಾಗಳು ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರದ ಸಿನಿಮಾಗಳು ಮಾಡಬೇಕು, ಜನ ಯಾವ ಥರದ ಸಿನಿಮಾಗಳು ನೋಡ್ತಾರೆ, ಈ ಒಂದಿಷ್ಟು ಕ್ವಶನ್ಸ್ಗೆ ಆನ್ಸರ್ಗಳು ಸಿಕ್ಕಿರುತ್ತೆ. ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ನಿಮಗಿದ್ದಂತಹ ರೀಸನ್ಗಳು? ಸರ್, ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅಷ್ಟೊಂದು ಸ್ಟಡಿ ಏನಿಲ್ಲ. ಎಲ್ಲ ಹೆಂಗೆ ಸಿನಿಮಾ ನೋಡ್ತಾರೆ ಎಲ್ಲ ನಾವು ಹಂಗೆ ನೋಡ್ಕೊಂಬಂದಿದ್ವಿ. ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಹೋಗಿ ನೋಡೋದು. ತಂದೆ ಇಲ್ಲಿದ್ದಾರೆ ಅಂತ ನಾವೇನು ಸ್ಪೆಷಲ್ ಆಗಿ ಆ ಸಿನಿಮಾನ ಆ ಥರ ಏನು ಮನೆಯಲ್ಲಿ ಸಿನಿಮಾ ಡಿಸ್ಕಸ್ ಮಾಡೋದು ಆ ಥರ ಏನಿರಲಿಲ್ಲ. ಓಕೆ. ಸಿನಿಮಾಗೆ ಹೋಗಿ ನೋಡೋದು ಎಲ್ಲ ಸಿನಿಮಾ ಯಾವುದು, ನಾವು ಇಲ್ಲಿ ಸುಬ್ರಹ್ಮಣ್ಯ ನಗರ ಹತ್ರ ಇದ್ವಿ, ನವರಂಗ್ ಥಿಯೇಟ್ರ್ ಗೊತ್ತಿರ್ಬೋದು. ನವರಂಗಲ್ಲಿ ಯಾವ ಸಿನಿಮಾ ಬಂದ್ರೂ ಯಾವುದನ್ನು ಬಿಡಲ್ಲ, ಎಲ್ಲ ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಸಿನಿಮಾನ ಒಪ್ಕೊಳ್ಳೋಕೆ ಮೇನ್ ರೀಸನು ನಂದ ಸರ್. ಓಕೆ. ಅವ್ರು ಯಾವಾಗಲೂ ಸಿನಿಮಾ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರೆ. ಸಿನಿಮಾ ನೋಡೋದು, ಸಿನಿಮಾ ಮಾತಾಡೋದು, ಸಿನಿಮಾಗೆ ಏನಾದ್ರು ಬೆಟರ್ಮೆಂಟ್ ಏನಾದ್ರು ಯೋಚನೆ ಮಾಡ್ತಿರೋದು. ಅದಕ್ಕಿಂತ ಬೇರೆ ಏನಿದೆ, ರೀಸನ್ ಏನಿದೆ ಒಪ್ಕೊಳ್ಳೋಕ್ಕೆ, ಅಷ್ಟೇ. ಸೊ ನೈಸ್ ಮ್ಯಾಮ್. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ಗಳಿಗೆ ತುಂಬ ಪ್ರಾಮಿನೆಂಟ್ ರೋಲ್ಸ್ ಇರಲ್ಲ ಅಂತ ಒಂದು ಮಾತಿರುತ್ತೆ ಜನರಲ್ ಆಗಿ. ಬಟ್ ವೆನ್ ಇಟ್ ಕಮ್ಸ್ ಟು ಲವ್ ಸ್ಟೋರಿ, ಯಾವ ಪಾತ್ರ, ಎರಡೂ ಪಾತ್ರ, ಹೀರೋ ಆಗಿರ್ಬೋದು ಹೀರೋಯಿನ್ ಪಾತ್ರ ಆಗಿರ್ಬೋದು, ಎರಡೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ಆ ಲವ್ ಸ್ಟೋರಿ ನಮಗೆ ಕನೆಕ್ಟ್ ಆಗುತ್ತೆ. ಬರೀ ಒನ್ ಫೇಸ್ ಆಫ್ ದ ಕಾಯಿನ್ ಅನ್ನೋ ಥರ ಇರಲ್ಲ ಜನರಲ್ ಆಗಿ. ಸೊ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಲವ್ ಸ್ಟೋರಿನಲ್ಲಿ. ಈ ಸಿನಿಮಾ ನಿಮಗೆ ಬಂದಿದ್ದು ಹೇಗೆ? ನೀವೇ ಯಾವೆಲ್ಲ ರೀಸನ್ಗೆ ಅಕ್ಸೆಪ್ಟ್ ಮಾಡಿದ್ದು? ಆ್ಯಕ್ಚುಲಿ ಈ ಸಿನಿಮಾ ನಂಗೆ ಬಂದಿದ್ದು ನಂದು ಸರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನೊಂದು ವಿಡಿಯೋ ನೋಡಿ ಕೇಳಿದ್ರು. ಸೊ ಅದು ಮ್ಯೂಚುವಲ್ ಫ್ರೆಂಡಿಂದ ನನಗೆ ಬಂತು, ಹೀಗೆ ಒಂದು ಸಿನಿಮಾ ಕೇಳ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಸರ್ ನಂಗೆ ಆಫೀಸಿಗೆ ಬರಕ್ಕೆ ಹೇಳಿದ್ರು. ಆಫೀಸಿಗೆ ಬಂದು ಮಾತಾಡಿದೆ. ಸೊ ಸ್ಟೋರಿ ಎಲ್ಲ ಹೇಳಿದ್ರು. ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಸಿನಿಮಾ ಒಪ್ಕೊಂಡೆ. ಎಸ್ ಸರ್. ಇಬ್ಬರು ಕಾಸ್ಟಿಂಗ್ ಆಗಿದ್ದು ಹೇಗೆ ಅಂತ? ಬಿಕಾಸ್ ಹೆಂಗೆ ಮೊದಲು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಹೇಗೆ, ಇವ್ರನ್ನ ನೋಡಿದ್ದು ಹೇಗೆ, ಆ ಪಾತ್ರಗಳಿಗೆ ಇವರೇ ಸೂಟ್ ಆಗ್ತಾರೆ ಅಂತ ಹೆಂಗೆ ಅನಿಸ್ತು? ಅರುಣ್ ಸರ್ ಅವ್ರ ಅಣ್ಣ ನಮಗೆ ಫ್ರೆಂಡ್ ಸರ್ ಫಸ್ಟು. ಅವರು ಯಾವಾಗ ಸಿನಿಮಾ ಬಗ್ಗೆ ಮಾತಾಡೋರು ಬಿಟ್ರೆ ಅರುಣ್ ಸರ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ಇವ್ರು ಅರುಣ್ ಸರ್ ಅವ್ರ ಅಣ್ಣ ಜೊತೆ ನಮ್ಮ ಟೀಮ್ ಜೊತೆ ಒಂದು ಶಾರ್ಟ್ ಮೂವಿ ಡಿಸ್ಕಷನ್ ಬಂದಿದ್ರು. ಅದು ಚೆನ್ನೈಯಿಂದ ಇನ್ನೊಬ್ರು ಕರ್ಕೊಂಡ್ಬಂದಿದ್ರು. ಓಕೆ. ನಾವು ಅಲ್ಲಿ ಆ ಕಾನ್ಸೆಪ್ಟ್ ನಮ್ಗೆ ಹೇಳಿದಾಗ ನಮಗೆ ಫುಲ್ಲು ಈ ಥರ ಕಾನ್ಸೆಪ್ಟ್ ಒಪ್ಕೊಬೇಕು ಅಂತಂದರೆ ಗಡಿಸ್ಬೇಕು, ಅಂದರೆ ಇನ್ನೆಷ್ಟು ಹೋಮ್ವರ್ಕ್ ಮಾಡ್ತಾ ಇರ್ಬೋದು ಇವರು ಅಂದರೆ ಪರ್ಫಾರ್ಮೆನ್ಸ್ ಮೇಲೆ ಅಂತ ಅಂದ್ಕೊಂಡು ಆ ಸ್ವಲ್ಪ ನಮ್ಮ ಮೈಂಡಲ್ಲಿ ಹೋಯ್ತದು. ಸರಿ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮದೆಲ್ಲ ಶುರುವಾಗಿ ಎಲ್ಲ ಮೂಮೆಂಟ್ ಬಂದಾಗ ಒಂದು ವಾರ 10 ದಿವಸ ಇದ್ದಂಗೆ ಹೇಳಿದ್ವಿ, ಈ ಥರ ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ವಿ, ನೀವು ಮೇನೇ ಕ್ಯಾರೆಕ್ಟರ್ ಬರಬೇಕು ಅಂತ. ಸ್ಟೋರಿನೂ ಕೇಳಿಲ್ಲ, ಏನು ಮಾಡಿಲ್ಲ. ಅದು ಯಾವ ನಂಬಿಕೆ ಮೇಲೆ ಒಪ್ಕೊಂಡ್ರು ನಮ್ಮ ಅದೃಷ್ಟ ಅವ್ರು ಒಪ್ಕೊಂಡಿದ್ದು. ಯಾಕೆಂದರೆ ಬರ್ತಾ ಅವ್ರು ತೋರಿಸಿದ ಡೆಡಿಕೇಶನ್ನು ನೋಡಿ. ನಮ್ಮ ಸಿನಿಮಾ ಒಂದೂವರೆ ವರ್ಷ ಅಂತ ಇಟ್ಕೊಳ್ಳಿ, ಇಲ್ಲಿವರೆಗೂ ಯಾವ ಸಿನಿಮಾನು ಅವ್ರು ಒಪ್ಕೊಂಡು ಮನಸ್ಸು ಮಾಡಿದ್ರೆ ಒಪ್ಕೊಂಬೋದಾಯ್ತು. ಟೀಸರ್ ಟ್ರೈಲರ್ ಬಂದಾಗೇ ಅವ್ರ ಮೇಲೆ ಫೋಕಸ್ ಆಗಿದೆ ಎಲ್ಲರಿಗೂ. ಹೌದು. ಯಾವುದು ಒಪ್ಕೊಂಡಿರ ಲಾಸ್ಟ್ ದಡ ಸೇರಿಸೋರ್ಗು ಜೊತೆಲಿ ಇರ್ತೀನಿ ಅಂತ ಡಬ್ಬಿಂಗ್ ತೆಲುಗು ತಮಿಳು ಡಬ್ಬಿಂಗ್ ಎಲ್ಲ ಅವರೇ ನಿಂತ್ಕೊಂಡು ಮಾಡಿಸಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು.
ಅವ್ರು ನಮ್ಗೆ ಅನ್ಸ್ಬೇಕಾದ್ರೆ ನಮ್ಗೆ ಅದೃಷ್ಟ ಅವ್ರು ಸಿಕ್ಕಿದ್ದು. ಮೇಡಮ್ ಅಷ್ಟೇ, ಅವರು ಕೊಡ್ತಾರೆ ಸಪೋರ್ಟ್ ಎಲ್ಲ ಆಗಲಿ. ಇವಾಗೇ ನೋಡ್ರಿ ನೀವು, ಈ ಟೈಮಲ್ಲೂ ಅವರು ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಶೂಟಿಂಗ್ ಟೈಮಲ್ಲೂ ಅವ್ರದ್ದು ವರ್ಕ್ ಇದ್ರೂ ಅಲ್ಲೇ ಸ್ಪಾಟಲ್ಲೇ ವರ್ಕ್ ಮಾಡ್ಕೊತಾ ಇದ್ರು. ಆಮೇಲೆ ಅವ್ರ ತಾಯಿಯವರು ಎಲ್ಲ ನೀಟಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇವರೆಲ್ಲರ ಸಪೋರ್ಟಿಂದ ಸಿನಿಮಾ ರಿಲೀಸ್ವರೆಗೂ ಬಂದಿದೆ. ಸ್ವಲ್ಪ ದಿನ ಜನ ಮುಂದೆ ಹೋಗುತ್ತೆ. ಎಸ್ ಸರ್, ನೀವು 90s ಕಿಡ್ಡಾ? ಹೌದು ಸರ್, 90s ಕಿಡ್, ನೀವು 90s ಕಿಡ್. ಸೊ 90s ಕಿಡ್ಗೆ 90sಲ್ಲಿ ಇದ್ದಂಥ ಲವ್ ಸ್ಟೋರಿಗಳೇನು ಅಂತ ನಮ್ಗೆ ಗೊತ್ತಿರಲ್ಲ. ಬಿಕಾಸ್ ಆಫ್ಟರ್ 2000 ಮೇಲೆ ನಮ್ಗೆ ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇರುತ್ತೆ. ನಿಮ್ಮ ಅಸಂಪ್ಷನ್ನಲ್ಲಿದ್ದಂಥ 90s ಲವ್ ಸ್ಟೋರೀಸ್ ಏನಿದೆ ಅಂತ? ಸರ್, ಓಮ್ ನೋಡಿದ್ವಿ, ಪ್ರೀತ್ಸೆ ನೋಡಿದ್ವಿ. ಓಕೆ, ಈ ಥರ ಸುಮಾರು ಅದೆಲ್ಲ ಒಂದು ಎಕ್ಸೆಂಟ್ರಿಕ್ ಆಗಿರುತ್ತೆ. ಹೌದು. ಕೆಲವೊಂದು ಅದಕ್ಕಿಂತ ಮುಂಚೆ ಇರೋದು ಕೆಲವೊಂದು ಲವ್ ಸ್ಟೋರೀಸ್ ಎಲ್ಲ ಅನಂತ್ನಾಗ್ ಸರ್ದು, ಆಮೇಲೆ ಇವರು ರವಿಚಂದ್ರನ್ ಸರ್ದು ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ನಮ್ಮದು ಇವಾಗ 2024, 25 ಮಾಡ್ತಾ ಇದ್ದೀವಿ. 90s ಟಚ್ ಇರುತ್ತೆ. ಇದ್ರ ಮೇಕಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಬಟ್ ಅದು ನಿಮಗೆ ನಾಸ್ಟಾಲಜಿಕ್ ಆಗಿರುತ್ತೆ. ಇಲ್ಲಿ ಯಾರಾದರೂ ರೆಫರೆನ್ಸ್ಗಳು ಬರ್ಬೋದು ಅಂದರೆ, ಇಲ್ಲಿ ಯಾರ ಥರ ಇರುತ್ತೆ ಲವ್ ಸ್ಟೋರಿ ಅಂತಂದ್ರೆ, ರವಿ ಸರ್ ಥರ ಲವ್ ಸ್ಟೋರಿ ಇರುತ್ತಾ ಅಥವಾ ಓಮ್ ಥರ ಇರುತ್ತಾ? ಐ ಥಿಂಕ್ ಎರಡೂ ಕಾಣಿಸ್ತಾ ಇದೆ ನಮಗೆ, ಆ್ಯಕ್ಷನ್ ಹಾಗೆ ಇದೆ. ಆ್ಯಕ್ಚುಲಾಗಿ ನಾನು ಹೇಳ್ಬೇಕಂದ್ರೆ, ಇದು ನಾನು ನೋಡ್ಬೇಕಾದ್ರೆ ಈ ಫುಟೇಜು ರಶ್ ನೋಡ್ಬೇಕಾದ್ರೆ ನಾವು ಅನ್ಕೊಂಡಿದ್ದು ಏನೋ ಫ್ರೆಶ್ ಆಗಿದೆ ಅಂತ. ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಫ್ಲೇವರ್ ಆಗಿರುತ್ತೆ. ಓಕೆ ಮ್ಯಾಮ್, ನಿಮ್ಮ ಅಸಂಪ್ಷನಲ್ಲಿ ಇದ್ದಂಥ 90s ಲವ್ ಸ್ಟೋರೀಸ್? 90s ಲವ್ ಸ್ಟೋರೀಸ್ ಅಂದರೆ ಅವಾಗ ಇಷ್ಟು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹೌದು. ಸೊ ಇಷ್ಟು ಫೋನ್ ಕಮ್ಯುನಿಕೇಶನ್ ಇರಲಿಲ್ಲ. ಸೊ ಅವಾಗ ಲವ್ ಸ್ಟೋರೀಸ್ ಇವಾಗಿನಷ್ಟು ಅವಾಗ ಲವ್ ಸ್ಟೋರೀಸ್ ಇದ್ರೂ ಫೀಲಿಂಗ್ಸು ಮತ್ತು ಅವ್ರು ಮಾತಾಡೋದು ಅಷ್ಟು ಈಸಿಯಾಗಿ ಕಮ್ಯುನಿಕೇಟ್ ಮಾಡೋಕೆ ಆಗ್ತಾ ಇಲ್ಲ. ಒನ್ ಸೈಡ್ ಲವ್ ಇರ್ತಿತ್ತು. ಸೊ ಆ ಥರ ಇವಾಗ ನಾವು 20s ಹೇಗೆ ಅಂದರೆ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಸೊ ಕಮ್ಯುನಿಕೇಶನ್ ಈಸಿ ಆಗಿದೆ. ಸೊ ಮಾರ್ನಿಂಗ್ ಲವ್ ಆಗುತ್ತೆ, ಈವ್ನಿಂಗ್ ಬ್ರೇಕಪ್ ಆಗುತ್ತೆ. ಸೊ ಅವಾಗ ಇದ್ದಷ್ಟು ಐ ಮೀನ್ ಪ್ಯೂರ್ ಲವ್ ಆಗಲಿ ಏನಾಗಲಿ ಇವಾಗ ಅಷ್ಟೊಂದು ಇಲ್ಲ ಅಂತ ಅನ್ಸುತ್ತೆ. ಲೈಕ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರನೇ ಇರ್ತಾರೆ ಸ್ವಲ್ಪ ಜನ, ಹಾಗೆ ಅನಿಸ್ತು. ಓಕೆ ಸರ್, ಈ 1990s ಹೆಸರಲ್ಲೇ ಇರೋ ಹಾಗೆ 1990ರ ದಶಕದಲ್ಲಿ ನಡೆಯುವಂತಹ ಕತೆ ಇದೇನಾದರೂ 2000 ಅಂತ ಅಥವಾ ಈಗಿನ ಜನ್ರೇಷನ್ನಲ್ಲಿ ಇದ್ದಂಥ ಲವ್ ಸ್ಟೋರಿ ಆಗಿದ್ರೆ ಏನೆಲ್ಲ ಬದಲಾವಣೆ ಇರ್ತಿತ್ತು? ಈ ಟೈಮಲ್ಲಿ ಯಾಕೆ ತೆಗಿಲಿಲ್ಲ ಅಂದರೆ, ಈಗಿರುವಂಥ ಪ್ರೆಸೆಂಟ್ ಟೈಮ್ ಲೈನಲ್ಲಿ ಈ ಸಿನಿಮಾನ ಯಾಕೆ ನೀವು ತೆಗಿಲಿಲ್ಲ ಅಂತ? ಅಲ್ಲ, ಇಲ್ಲೂ ತೆಗಿಬೋದಾಗಿತ್ತು ಸರ್, ಇಲ್ಲೇ ತೆಗಿಬೋದಾಗಿತ್ತು. ಇವಾಗೂ ಆನೆಸ್ಟ್ ಲವ್ ಇದೆ. ಇದೆಲ್ಲ ಅದು ಝೀರೋ ಆಗಿಲ್ಲ, ಆನೆಸ್ಟ್ ಲವ್ ಇದೆ. ಆದರೆ ಅದೇ ಅಂದರೆ ನಮ್ಗೆ ಶೂಟ್ ಮಾಡೋಕ್ಕೆ ಅದು ಸ್ವಲ್ಪ ಹಿಂದೆ ಹೋದರೆ ಶೂಟ್ ಮಾಡೋಕೆ ಒಂದು ಚಾಲೆಂಜಿಂಗ್ ಇರುತ್ತೆ ಅದು. ಯಾಕಂದ್ರೆ ಎಲ್ಲರೂ ಅದೇ ಹೇಳ್ತಾರೆ, ಪ್ರೆಸೆಂಟ್ ಅಲ್ಲಿ ಇದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. 90s ಅಂದ್ರೆ ಆ ಕಾಲದ ಸೆಟ್ಗಳು ಬೇಕಾಗಿರುತ್ತೆ, ಅದೇ ಕಾಸ್ಟ್ಯೂಮ್ಸ್ ಇರಬೇಕು ಅಂತ. ಹೌದು, ಅದಕ್ಕೆ ನಮಗೆ ಇದು ಬ್ಯಾಕ್ಗ್ರೌಂಡ್ ಸ್ಕೋರು ಅದೇ ಥರನೇ ಸ್ಟ್ರಕ್ಚರ್ ಅಂದರೆ ಆ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಪ್ರತಿಯೊಂದಾಗಲಿ ಸ್ವಲ್ಪ ಹಿಂದಿನ ಥರನೇ ಕೇಳುತ್ತೆ ಅದು. ಪ್ರತಿಯೊಂದು ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಆ ಥರ ಪ್ಯಾಟರ್ನ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಸ್ಟಾರ್ಟಿಂಗು. ಆದರೆ ಹಿಂಗೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸಿನಿಮಾ ಆಗೋಯ್ತು ಸರ್ ಹಂಗೆ. ಅದು ಓಕೆ, ಅಂದ್ರೆ ಟ್ರೈ ಮಾಡಿದ್ವಿ, ಆದರೆ ಇದು ಮೀರಿ ಆಚೆ ಬಂದ್ಬಿಡ್ತು. ಅಂದ್ರೆ ಬಜೆಟ್, ಇನ್ ಟರ್ಮ್ಸ್ ಆಫ್ ಬಜೆಟ್ ಕೂಡ ಬಜೆಟ್ ಹೆವಿ ಆಗಿದೆ ಸರ್. ಫಸ್ಟ್ ಪ್ರೊಡ್ಯೂಸರ್ ಕೇಳಿದ ಒಂದು ಬಜೆಟು, ಪಾಪ ಅವ್ರು ನಮ್ಮ ಸಹಿಸ್ಕೊಂಡಿದ್ದು ಗ್ರೇಟ್. ಇವಾಗೂ ಸಹಿಸ್ಕೊಂತ ಇದ್ದಾರೆ ಪಾಪ ಸಿನಿಮಾ ರಿಲೀಸ್ವರೆಗೂ. ಆದರೆ ಅದು ಅವ್ರು ಕೊಟ್ಟಿದ್ದು ಸಾತು, ಆಮೇಲೆ ಟೀಮ್ ಕೊಟ್ಟಿದ್ದು ಸಾತು. ಪ್ರತಿಯೊಂದು ಏನಾಗಲಿ ಅದು ಬೆಳೀತಾ ಅದ್ರ ಪಾಡಿಗೆ ಅದು ಒಂದು ಸ್ಕೇಲ್ ಹೊರಡೋಯ್ತು. ಆಮೇಲೆ ಸುಮ್ಮನೆ ಅದನ್ನು ಫಾಲೋ ಅಪ್ ಆಗ್ತಾ ಇದೀವಿ ಅಷ್ಟೇ. ಇವಾಗ ಸಿನಿಮಾ ಅದ್ರ ಪಾಡಿಗೆ ಹೋಗ್ತಾ ಇದೆ, ಅದನ್ನೇ ಹೋಗ್ತಾ ಇದೀವಿ ನಾವು ಅಷ್ಟೇ. ಎಸ್ ಅರುಣ್ ಸರ್, ನಿಮ್ಮ ಪಾತ್ರದ ಹೆಸರೇನು? ಆ ಪಾತ್ರ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ? ಯಾವ ಸೆಟ್ ಆಫ್ ಆಡಿಯನ್ಸ್ ಅದು ಕನೆಕ್ಟ್ ಆಗ್ತಾರೆ ಅಂತ? ನಂದು ಒಂದು ಸ್ಮಾಲ್ ಟೌನ್ ಯೂಶ್ವಲ್ ಗೈ, ನಾರ್ಮಲ್ ಗೈ. ಅವನು ಮನೆಯಲ್ಲಿ ಹೇಳೋ ಮಾತು ಕೇಳಲ್ಲ, ಕಾಲೇಜು ಸರಿಯಾಗಿ ಓದಲ್ಲ, ಅಪ್ಪನ ಹತ್ರ ಬೈಸ್ಕೋತಾ ಇರ್ತಾನೆ, ಹೀಗೆ ಏನೋನು ಮಾಡ್ಕೊತಾ ಇರ್ತಾನೆ, ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ತಾನೆ, ಅಲ್ಲೆಲ್ಲಿ ಓಡಾಡ್ತಾ ಇರ್ತಾನೆ. ಅವನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಷಯ ನಡೆಯುತ್ತೆ. ಅದು ಹೇಗೆ ಅವನು ಸಸ್ಟೈನ್ ಮಾಡ್ತಾನ ಇಲ್ವಾ, ಅದು ಉಳಿಸ್ಕೋತಾನ ಇಲ್ವಾ ಅನ್ನೋದು ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇದು ಒಂದು ಲೈನ್ ಮಾತ್ರ, ಬಟ್ ಇದು ಮಾತ್ರ ಅಲ್ಲ, ಇನ್ನು ಮಲ್ಟಿ ಲೇಯರ್ ಇದೆ. ಆ ತೆರೆನೇ ಒಂದು ಸಬ್ಜೆಕ್ಟ್ ಹೇಳುತ್ತೆ, ಸೌಂಡ್ ಒಂದು ಇದು ಹೇಳುತ್ತೆ, ನೇಚರ್ ಒಂದು ಪ್ಯಾಟರ್ನ್ ಆಗಿ ಹೇಳುತ್ತೆ. ಅವನು ಈ ಪ್ರೊಟಗನಿಸ್ಟ್ ಎಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಅವನಿಗೆ ಗುಡ್ ಫೀಲಿಂಗ್ಸ್, ಬ್ಯೂಟಿಫುಲ್ ಲವ್ ಎಲ್ಲ ಫೀಲಿಂಗ್ಸಲ್ಲಿ ಲಶ್ ಆಗಿ ತೋರಿಸಿದ್ದಾರೆ ಬ್ಯಾಕ್ಗ್ರೌಂಡ್ ಎಲ್ಲ. ಅವನಿಗೆ ಯಾವಾಗಾದರೂ ಇದಾಗಿದ್ರೆ, ಫುಲ್ ಡೌನ್ ಆಗಿದ್ರೆ, ಅದಕ್ಕೊಂದು ಟೆರೇನು, ನೀವು ಸೌಂಡ್ ಫುಲ್ ಮ್ಯೂಟ್ ಮಾಡ್ಕೊಂಡು ನೋಡಿದ್ರೇ அந்த ಟೆರೈನೇ ಒಂದು ಕತೆ ಹೇಳುತ್ತೆ ನಿಮಗೆ. ಕ್ಯಾರೆಕ್ಟರ್ ಡೈಲಾಗ್ ನೋಡಿದ್ರೆ ಅದೇ ಒಂದು ಕತೆ ಹೇಳುತ್ತೆ, ಬ್ಯಾಕ್ಗ್ರೌಂಡ್ ನೋಡಿದ್ರೆ ಅದೇ ಒಂದು ಕತೆ ಹೇಳುತ್ತೆ. ನಾನು ಇಷ್ಟು ಹೇಳಿದ್ರು ಎಲ್ಲ ಬ್ಯೂಟಿಫುಲ್ ಆಗಿ ಮರ್ಜ್ ಆಗಿದೆ ನಮ್ಮದು. ಸೊ ಮ್ಯಾಮ್, ನಿಮ್ಮ ಪಾತ್ರದ ಹೆಸರು?
ನಂದು ಪ್ರತಿಭಾ ಅಂತ ಪಾತ್ರದ ಹೆಸರು. ಅವಳು ಒಂದು ಕ್ಯೂಟ್ ಇನ್ನೋಸೆಂಟ್ ಗರ್ಲ್, ತುಂಬಾನೇ ಡಿಸೆಂಟ್ ಆಗಿ ಇರೋಂಥ ಕ್ಯಾರೆಕ್ಟರ್. ಪಕ್ಕದಲ್ಲಿರೋರು ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಹೆದರ್ಕೊಂಡು ಬಿಡೋ ಥರ ಕತ್ತಿತ್ತಲ್ಲ, ಸೊ ಆ ಥರ ಒಂದು ಇನ್ನೋಸೆಂಟ್ ಕ್ಯೂಟ್ ಗರ್ಲ್ ಕ್ಯಾರೆಕ್ಟರ್. ಅಂದರೆ ಫಸ್ಟ್ ಮೂವಿನೇ ಪ್ಯಾನ್ ಇಂಡಿಯಾ ಹೋಗ್ತಾ ಇದೆ, ಬಿಕಾಸ್ ಎಷ್ಟೋ ಸಿನಿಮಾಗಳಾದ ನಂತರ ಅದನ್ನ ಪ್ರಯತ್ನ ಪಡ್ತಿರ್ತಾರೆ, ಬಟ್ ನಿಮ್ಮ ಮೊದಲ ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗ್ತಿದೆ. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಸೊ ಆ ಎಕ್ಸೈಟ್ಮೆಂಟ್ ಯಾವ ಥರ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ನಾವು ಫಸ್ಟ್ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಎಲ್ಲ ಮುಗ್ದಾದ್ಮೇಲೆ ನಮ್ಗೆ ಅನಿಸ್ತು ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಏನೋ ಡಿಫ್ರೆಂಟ್ ಇದೆ ಎಲ್ಲ ಕತೆಗಿಂತನೂ, ಮತ್ತು ಮೇಕಿಂಗು ಎಲ್ಲದೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಲೇಟರ್ ಡೈರೆಕ್ಟರ್ಸ್ ಎಲ್ಲ ಪ್ಲ್ಯಾನ್ ಮಾಡಿ 5 ಲ್ಯಾಂಗ್ವೇಜಸ್ ಅಂತ ಅಂದ್ಕೊಂಡ್ವಿ. ಸೊ ತುಂಬಾ ಖುಷಿ ಇದೆ. ರಿಲೀಸ್ ಆಗ್ತಿದೆ ಮೂವಿ ಅಂತ ಹ್ಯಾಪಿನೆಸ್ ಇದ್ದರೆ, ಅದರಲ್ಲೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಅಂತ ತುಂಬ ಎಕ್ಸೈಟ್ಮೆಂಟ್ ಇದೆ. ಎಸ್ ಸರ್, ಒಂದೊಂದು ಸ್ಟೇಟಲ್ಲೂ ಒಂದೊಂದು ಫ್ಲೇವರ್ ಇರುತ್ತೆ. ಅಂದರೆ ಅಲ್ಲಿರುವಂಥ ಸಂಸ್ಕೃತಿ ಆಗಿರ್ಬೋದು, ಜಿಯೋಗ್ರಫಿಕಲ್ ಏರಿಯಾ ಆಗಿರ್ಬೋದು. ಇಲ್ಲಿ ಮಂಡ್ಯ ಕೈಂಡ್ ಆಫ್ ಲವ್ ಸ್ಟೋರಿ ಒಂದು ಕಡೆ ಇರುತ್ತೆ, ಮಂಗಳೂರು ಮಲೆನಾಡು ಸೈಡಲ್ಲಿರುವಂಥ ಲವ್ ಸ್ಟೋರಿ ಒಂದು ಕಡೆ ಇರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನಡೆಯುವಂಥದ್ದು ಅಂತ? ಅಂದರೆ ನಾವು ಎಲ್ಲಿ ಊಹೆ ಮಾಡ್ಕೊಂಡ್ರು ಅದಕ್ಕೆ ಲಾಕ್ ಆಗೋ ಥರ ಇದೆ ಸರ್ ಇದು. ಅದರಿಂದ ಇವಾಗ ನಾವು ತೆಲುಗು ಅಂತಂದರೆ ಅದಕ್ಕೂ ಸ್ಟ್ರಕ್ಚರ್ ಅಂದರೆ ಮಾಸ್ ಕಂಟೆಂಟ್ಸ್ ಇನ್ನೊಂದು ಪವರ್ಫುಲ್ಲಾಗಿ ಲವ್ ಸ್ಟೋರಿ ಹೇಳೋ ರೀತಿ ಅದು. ಆಮೇಲೆ ತಮಿಳು ಅಂತ ಬಂದ್ರು ಅಂದರೆ ಆ ಥರ ಎಲ್ಲರೂ ಹೋಲಿಕೆ ಆಗಿ ಎಲ್ಲರೂ ಮಾತಾಡ್ತಾ ಡಿಸೈಡ್ ಆಗಿದ್ದಕ್ಕೆ ನಾವು ಅಲ್ಲೆಲ್ಲ ಟ್ರೈ ಮಾಡಿದ್ವಿ. ಅಂದರೆ ಪಕ್ಕ ಮೊದಲು ಮೈಂಡಲ್ಲಿತ್ತು, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಆ ಕಂಟೆಂಟ್ ಆದಮೇಲೆ. ಕೆಲವು ಜನ ಹೇಳೋರು ಇದು ತೆಲುಗು ಜನ ಕರೆಕ್ಟಾಗಿದೆ, ತೆಲುಗು ಜನ ಕರೆಕ್ಟಾಗಿದೆ ಅಂತ. ಆಮೇಲೆ ನೇಚರೆಲ್ಲ ನೋಡ್ಬಿಟ್ಟು ಮಲಯಾಳಂ ಕರೆಕ್ಟಾಗಿದೆ ಅಂತ ಅನ್ನೋರು. ಆಮೇಲೆ ಹಿಂದಿ ಇದಕ್ಕೆಲ್ಲ ನೋಡಿದಾಗ ಆ ಫುಲ್ ಸ್ಕೇಲ್ ನೋಡಿದ್ರೆ ಹಿಂದಿ ತೊಗೊಂಡು ಹೋಗೋದು ಅಂತ ಹೇಳೋದು. ಅದ್ರೊಳಗೆ ಯಾಕೋ ಸುಮ್ಮನೆ ಮಾಮೂಲಿ ಹೇಳಿದ್ರೆ ನಾವು ಟ್ರೈ ಮಾಡ್ತಾ ಇದ್ವಲ್ಲ ಗೊತ್ತಿಲ್ಲ, ಎಲ್ಲರೂ ಅದನ್ನ ರೀಸನ್ ಕೊಟ್ಟು ಹೇಳೋರು. ಇದಕ್ಕೆ ತೆಲುಗು ಯಾಕೆ ಹೋಗ್ಬೇಕು ಅಂತಂದ್ರೆ ಇದೆಲ್ಲ ಇದೆ ನಿಮ್ಮದ್ರೊಳಗಡೆ. ತಮಿಳಿಗೆ ಅಂತ ರೀಸನ್ ಕೊಟ್ಟು ಹೇಳಿದಾಗ ನಮ್ಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ನಾವು ಮಾಡಿದವ್ರಿಗೆ ಗೊತ್ತಿರಲ್ಲ ನಮ್ದು ಔಟ್ಪುಟ್ ಹೆಂಗಿರುತ್ತೆ ಅಂತ. ನಾವು ನೋಡಿ ಒಂದು ಫ್ಲಾಟ್ ಆಗಿರುತ್ತೆ ಮೈಂಡು. ಬೇರೆಯವ್ರು ಹೇಳಿದಾಗ ಅದನ್ನು ರೀಕಾಲ್ ಮಾಡಿದಾಗ ಹೋಗ್ಬೋದಲ್ಲ ಹಿಂಗೆ ಅಂತೇಳಿ ಆಮೇಲೆ ಅಲ್ಲಿಂದನ್ನೆಲ್ಲ ಮೀಟಾಗಿ ಎಲ್ಲ ಮಾಡಿದಾಗ ಆ ಡಬ್ಬಿಂಗ್ ಯಾವಾಗ ನಮ್ಮದು ಬ್ರಾಡಾಗಿ ಬಂತು ಕನ್ಫರ್ಮ್ ಆಗೋಯ್ತು ಎಲ್ಲದಕ್ಕೂ. ಅದಕ್ಕೆ ಅದೆಲ್ಲ ಪ್ರೊಸೀಜರ್ ಕೂಡ ಮೂವ್ ಆಗೋಯ್ತು. ಓಕೆ, ನಿಮ್ಮ ಥಾಟ್ಸ್ನ ಎನ್ಹಾನ್ಸ್ ಮಾಡಿರೋದು ಡೆಫಿನೆಟ್ಲಿ ಸಿನಿಮಾಟೋಗ್ರಾಫರ್. ಟ್ರೇಲರಲ್ಲಿ ಆಗಿರ್ಬೋದು, ಸಾಂಗಲ್ಲಿ ಆಗಿರ್ಬೋದು, ಆ ವಿಜುವಲ್ಸ್ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ. ಫ್ರೇಮ್ಸ್ಗಳ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ, ತುಂಬ ಒಳ್ಳೊಳ್ಳೆ ಫ್ರೇಮ್ ಇದೆ ಸಿನಿಮಾದಲ್ಲಿ ಅಂತ. ಸೊ ಅವ್ರ ಬಗ್ಗೆ ಸ್ವಲ್ಪ ಅದೇ ಇವಾಗ ಹೇಳ್ಬೇಕಂದ್ರೆ ಸರ್, ಇವಾಗ ಅವ್ರು ಯಾರು ಇಲ್ಲ, ನಾನು ಝೀರೋ. ಆದರೆ ಅವ್ರು ಇಲ್ದಿರ ನಾನು ಇಲ್ಲಿ ಕುತ್ಕೊಂಡು ನಂಗೆ ಒಂಥರ ಮುಜುಗರ ಆಗ್ತಾ ಇದೆ. ನಮ್ಮ ಟೀಮೆಲ್ಲ ಒಂದು ದೊಡ್ಡ ಟೀಮೇ ಇದೆ. ಅವ್ರು ಯಾರು ಇಲ್ದಿರ ನಾನು ಒಬ್ಬರು ಇಲ್ಲಿ ಕುತ್ಕೊಂಡು, ಈಗ ನಾನು ಹೇಳಿದ್ದೆ ಅವ್ರಿಗೆ ಇಬ್ಬರು ಆರ್ಟಿಸ್ಟ್ಗಳು ಮೇಜರು ಅವ್ರ ಜೊತೆ ಮಾಡ್ಕೊಳೋಣ ಇದನ್ನು. ಯಾಕಂದ್ರೆ ಅವರೆಲ್ಲ ಇದ್ದರೆ ಅಟ್ಲೀಸ್ಟ್ ನಾನು ಒಂದು 2% ಫಿಲ್ ಆಗ್ತೀನಿ, ಇಲ್ಲಾಂದರೆ ಝೀರೋನೇ. ಅವರೆಲ್ಲ ಮಾಡೋರು ಎಫರ್ಟು ಇದೆಲ್ಲ ಆ ಟೀಸರು ಸಾಂಗಿಗೆಲ್ಲ ಕಾಣಿಸೋಕೆ ಅವರು ಸುಮ್ಮನೆ ಅವ್ರು ಮೇಜರ್ ಅವ್ರ ಪ್ರಕಾರ ಬಂದು ಕೂತಿದ್ದೀನಿ ಅಷ್ಟು ಬಿಟ್ಟರೆ ಎಲ್ಲ ಅವರೇನೆ. ಅವರಿಲ್ಲ ಅಂದರೆ 100% ಝೀರೋ ಸರ್. ಎಸ್ ಸರ್, ತಾಂಡವ ಸಾಂಗ್ ಫಸ್ಟ್ ರಿಲೀಸ್ ಮಾಡಿದ್ದು ಅನಿಸುತ್ತೆ. ಸೊ ಅದಕ್ಕೆ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಆ ಸಾಂಗಲ್ಲಿ ಕೂಡ ಫೈಟ್ ಇದೆ, ಆ್ಯಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಆಮೇಲೆ ಲಾಸ್ಟಲ್ಲಿ ಒಂದೇನೋ ಒಂದು ಶಾರ್ಟ್ ಬರುತ್ತೆ, ಅದು ಏನೋ ಸಮಥಿಂಗ್ ಮಿಸ್ಟೀರಿಯಸ್ ಅನಿಸುತ್ತೆ, ಏನೋ ಆಯ್ತಲ್ವ ಅಂತ ಅನಿಸುತ್ತೆ. ಆ ಸಾಂಗ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಆ್ಯಕ್ಚುಲಾಗಿ ಕಥೆಯಲ್ಲಿ ನಮಗೆ ಅದೊಂದು ಪ್ಲೇಸ್ ಇದೆಯಲ್ಲ, ಅದರಲ್ಲಿ ಒಂದು ಇವಾಗ ಅಗ್ರೆಸಿವ್ ಆಗಿ ಒಂದು ಎಮೋಷನ್ ಅಂದ್ಕೊಂಡ್ರೆ ಅದು ಎಷ್ಟು ಎಕ್ಸ್ಟ್ರೀಮ್ ಆದರೂ ಹೋಗ್ಬೋದು. ಅದಕ್ಕೊಂದು ಸ್ಕೇಲ್ ಇಲ್ಲ ಆ ಪ್ಲೇಸ್ಗೆ. ಓಕೆನಾ, ಅದು ನಮ್ಗೆ ಹಂಗೆ ಸಿಕ್ತು ಅದು. ಸೊ ಅದನ್ನ ಎಷ್ಟು ಎಕ್ಸ್ಟ್ರೀಮ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗಿದ್ದೀವಿ. ನೀವು ತಲೆ ಕಟ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ನೀವು ರಿವೀಲ್ ಮಾಡೋಕ್ಕಾಗಲ್ಲ, ಸಿನಿಮಾ ನೋಡಿ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತಾ ಅಥವಾ ಹೆಂಗೆ, ಏನಾದರೂ ಪ್ರೀ ಕ್ಲೈಮ್ಯಾಕ್ಸ್ ಸ್ವಲ್ಪ ಅದೇ ರೀಸನ್ ಅಟ್ಲೀಸ್ಟ್ ಅದು ಹಂಗೆ ಬಿದ್ದರೂ ಓಪನ್ ಆಗ್ಬಿಡುತ್ತೆ ಅನ್ಸುತ್ತೆ. ಓಕೆ ಮ್ಯಾಮ್, ನಿಮ್ಮ ಪಾತ್ರನೂ ಕೂಡ ಅಷ್ಟೇ, ಟ್ರೇಲರಲ್ಲಿ ಕಂಪ್ಲೀಟ್ ಆರ್ಕ್ ಇದೆ ಕ್ಯಾರೆಕ್ಟರ್ಗೆ. ಅಂದರೆ ಒಂದು ಸ್ಕೂಲಿಂದ ಸ್ಟಾರ್ಟ್ ಆಗುವಂಥ ಒಂದು ಪುಟ್ಟ ಹುಡುಗಿ ಪಾತ್ರ, ಕಾಲೇಜ್ ಗೋಯಿಂಗ್ ಹುಡುಗಿ, ಅದಾದಮೇಲೆ ಒಂದು ಲವ್ ಸ್ಟೋರಿ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಅಳು ನಗು, ಎಲ್ಲ ಕೈಂಡ್ ಆಫ್ ಎಮೋಷನ್ಸ್ ಇದೆ. ಸೊ ಯಾವುದೆಲ್ಲ ನಿಮಗೆ ಕಷ್ಟ ಅನ್ನಿಸ್ತು, ಹೆಂಗೆ ಎಂಜಾಯ್ ಮಾಡಿದ್ರಿ ಆ ಪಾತ್ರನ ಅಂತ? ಕಷ್ಟ ಅಂತ ಅಂದರೆ ಅಷ್ಟು ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ.
ನಮ್ದು ಶೂಟೇ ಹೆಂಗಿರ್ತಿತ್ತು ಅಂದರೆ ಎವ್ರಿ ಶೆಡ್ಯೂಲ್ ಯಾವುದೂ ಈಸಿ ಅಂತಲೂ ಇರಲಿಲ್ಲ. ಐದರ್ ಮಳೆ ಇರ್ತಿತ್ತು, ಇಲ್ಲ ಔಟ್ಡೋರ್ ಶೂಟ್ ಇರ್ತಿತ್ತು, ಇಲ್ಲ ಪ್ರೊಫೈಲರ್ ಇರ್ತಿತ್ತು. ಸೊ ಎಲ್ಲದೂ ಕ್ವೈಟ್ ಚಾಲೆಂಜಿಂಗ್ ಆಗೇ ಇತ್ತು. ಕಷ್ಟ ಅಂತ ಅನಿಸಿಲ್ಲ ಅಂದರೆ, ಬಟ್ ಮಳೆ ಹನಿ ಸಾಂಗಲ್ಲಿ ನಾವು 4-5 ಡೇಸ್ ಫುಲ್ ಮಳೇಲಿ ನೆಂದೆ ಆ ಸಾಂಗ್ ಮಾಡಬೇಕಿತ್ತು. ಅದು ಆ ಸಾಂಗ್ ಹೆಸರೇ ಮಳೆ ಹನಿ ಅಂತ. ಸೊ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾ ಇದ್ವಿ, ಮಳೇಲಿ ನೆನಿತಾ ಇದ್ವಿ. ಸೊ ಆಮೇಲೆ ಅದರಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು, ಮತ್ತೆ ಹಾಗೆ ಸಾಂಗ್ ಶೆಡ್ಯೂಲು, ಮತ್ತೆ ನೆನೆಯೋದು, ಮತ್ತೆ ಬರೋದು, ಅದೇ ಕಾಸ್ಟ್ಯೂಮಲ್ಲೇ ಊಟ ಮಾಡೋದು. ಸೊ ಹಾಗೆ 4-5 ಡೇಸ್ ಮಳೆಯಲ್ಲಿ ನೆಂದಿದ್ದು. ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಥ್ರೂ ಔಟ್ ಟ್ರೈನಲ್ಲಿ ಇದ್ದಿದ್ದು. ಅದು ಬಿಟ್ಟರೆ ಕಷ್ಟ ಅಂತ ಅಷ್ಟು ಯಾವುದೂ ಅನಿಸಿಲ್ಲ. ಎಸ್ ಸರ್, ಫೈಟ್ಸ್ ಬಗ್ಗೆ ನಾನು ಇನ್ನು ಸ್ವಲ್ಪ ಕೇಳಬೇಕು ಅಂದ್ಕೊಂಡೆ. ಆ ಸಾಂಗಲ್ಲಿದೆ, ಪ್ಲಸ್ ಟ್ರೇಲರಲ್ಲೂ ಕೂಡ ಐ ಥಿಂಕ್ ಬರೀ ಇಬ್ಬರು ವ್ಯಕ್ತಿಗಳ ಮಧ್ಯೆ ಫೈಟ್ ಥರ ಕಾಣ್ತಿಲ್ಲ. ಅಂದರೆ ಒಂದು ಗುಂಪಿದೆ, ಒಂದು ಇಡೀ ಊರೇ ಇನ್ನೊಂದು ಕಡೆ ಎಲ್ಲೋ ಒಂದು ದಂಡಯಾತ್ರೆ ಥರ ಕಾಣ್ತಾ ಇದೆ, ಒಂದು ದೊಡ್ಡ ಯುದ್ಧದ ಥರನೇ ಇದೆ. ಅದು ಹೆಂಗಿರುತ್ತೆ ಅಂತ ಆ ಸೀಕ್ವೆನ್ಸ್, ಎಸ್ಪೆಷಲಿ ಒಂದು ವಾರ್ ಸೀಕ್ವೆನ್ಸ್, ಮಿನಿ ವಾರ್ ಸೀಕ್ವೆನ್ಸ್ ನೋಡಿದಂಗೆ ಅನಿಸ್ತು. ಅದು ಏನಂದ್ರೆ ಅದು ಸ್ಟ್ರೈಕ್ ಆಗೋದು ಚಿಕ್ಕ ವಿಷಯದಿಂದ ಸ್ಟ್ರೈಕ್ ಆಗುತ್ತೆ. ಇಬ್ಬರು ನಡುವೆ ಸ್ಟ್ರೈಕ್ ಆಗುತ್ತೆ ಅಂದ್ಕೊಳ್ಳಿ. ಅದು ವೈಲ್ಡ್ ಫೈರ್ ಆಗಿ ಒಂದು ಊರೇ ಬಂದು ಇದು ಮಾಡೋ ಥರ ಇರುತ್ತೆ. ಅದು ಅಶೋಕ್ ಸರ್ ಅಂತ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್, ಅವರು ಡಿಸೈನ್ ಮಾಡಿದರು. ಆಮೇಲೆ ನೈಟು ಈ ಥರ ಅದು ಫೈರ್ ಸ್ಟಿಕ್ಸ್ ಇಟ್ಕೊಂಡು ಮಾಡಬೇಕು ಅಂತ ತುಂಬ ರಿಸ್ಕಿಯಾಗಿ ಇತ್ತು. ಅಂದರೆ ನಮಗೇನು ರಿಸ್ಕಿ ಇರಲಿಲ್ಲ. ಯಾರು ಓಡಿಸ್ಕೊಂತಾರೆ ಒದೆ ತಿನ್ನೋರು, ಇವಾಗ ನಮ್ಗೆ ಹೊಡೆದ್ರು ಟೈಮಿಂಗಲ್ಲಿ ಮಿಸ್ ಮಾಡಬೇಕು. ಹೌದೌದು, ಅದೆಲ್ಲ ಚಾಲೆಂಜಿಂಗ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್ ಅದೇ ಹೇಳಿ, ಯಾಕೆಂದ್ರೆ ಅದು ಅದೇ ಲವ್ ಸ್ಟೋರಿ ಅಂತ ನಾವೇನೇ ಹೇಳಿದ್ರು ಕೂಡ ಇದೆಲ್ಲ ನೋಡಿದಾಗ ಇದಕ್ಕೂ ಲವ್ ಸ್ಟೋರಿಗೂ ಮೀರಿ ಇನ್ನೂ ಏನೋ ಇದೆ ಸಿನಿಮಾದಲ್ಲಿ. ಮೇನ್ ಅದು ಮೇನ್ ನೋಡೋಕೆ ಗ್ರಾಫ್ ನೋಡಿದ್ರೆ ಮಾತ್ರ ಲವ್ ಸ್ಟೋರಿ, ಪರ್ಫೆಕ್ಟ್ ಲವ್ ಸ್ಟೋರಿ ಸಿನಿಮಾನೇ. ಆದ್ರೆ ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋಗಕ್ಕೆ ತುಂಬಾ ವಿಷಯಗಳು ಒಳಗಡೆ ಆ್ಯಡ್ ಆಗಿದೆ. ತುಂಬಾ ಫ್ಯಾಮಿಲಿ ವಿಷಯಗಳು ಆ್ಯಡ್ ಆಗಿದೆ. ಆಮೇಲೆ ರಿವೆಂಜು, ಕ್ಲಾಶು, ಅದು ತುಂಬಾ ಅದು ಕ್ಯಾರೆಕ್ಟರ್ ಎಲ್ಲ ತುಂಬ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾ ಇರ್ತವೆ. ಅದಕ್ಕೆ ಒಂದೊಂದು ಕ್ಯಾರೆಕ್ಟರ್ಗೂ ಅದಕ್ಕೆ ಅದೊಂದು ಬಿಲ್ಡಪ್ ಇರುತ್ತೆ. ಅದು ಬಂದು ಏನೋ ಒಂದು ಸಿನಿಮಾದ ಕೂಡ ಇಂಪ್ಯಾಕ್ಟ್ ಮಾಡ್ಬಿಟ್ಟು ಪುಷ್ ಮಾಡ್ಬಿಟ್ಟು ಹೋಗುತ್ತೆ. ಅದು ಪುಷ್ ಮಾಡಿ ಹೋಗಲ್ಲ, ಅದ್ರ ಜೊತೆ ಜರ್ನಿ ಆಗ್ತದೆ. ಈಗ ಜರ್ನಿ ಎಲ್ಲರೂ ತುಂಬ ಸೇರ್ಕೊಂಡು ಲಾಸ್ಟ್ ಎಂಡಿಗೆ ತೊಗೊಂಡು ಬಿಡ್ತಾರೆ. ಆ ಥರ ತುಂಬ ಜನ ಸೇರಿ ಇದನ್ನು ತೆಲ್ತಾರೆ ಸಿನಿಮಾನ. ಒಂದು ಸ್ಟೋರಿ ಒಂದ್ಮೇಲೆ ಹೋಗೋಕ್ಕೆ ಚಾನ್ಸ್ ಇರಲ್ಲ. ತುಂಬ ಜನ ಆ್ಯಡ್ ಆಗಿ ಪುಷ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ ಮ್ಯಾಮ್, ಅಂದರೆ ಈ ಥರದ ಸಿನಿಮಾನ, ಅಂದರೆ ಎಕ್ಸಾಕ್ಟ್ಲಿ ಈ ಥರದ ಲೈನ್ ಡೆಫಿನೆಟ್ಲಿ ಇರಲ್ಲ. ಈ ಸೆಟ್ ಆಫ್ ಸಿನಿಮಾನ ನೀವು ಪ್ರೀವಿಯಸ್ ಯಾವಾಗಾದ್ರೂ ನೋಡಿದ್ರಾ, ಅಥವಾ ಇದೇ ಥರದ್ದು ಲೈನ್ ಇದೆ, ತುಂಬ ಚೆನ್ನಾಗಿದೆ, ಈ ಥರದ್ದು ಮಾಡಬೇಕು ಅಂದ್ಕೊಂಡಿದ್ದೆ ಇವಾಗ ಆಗಿದೆ ಅಂತ ಯಾವುದಾದ್ರೂ ಸ್ಟ್ರೈಕ್ ಆಗೋದಂತ? ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಕ್ಯಾರೆಕ್ಟರ್ ಹಿಂಗೆ ಮಾಡ್ಬೇಕಂತ ನಾನು ಯಾವುದು ಅನ್ಕೊಂಡಿಲ್ಲ. ನನ್ಗೆ ಯಾವ್ದು ಸಿಕ್ಕರೂ ನಾನು ಆ ಕ್ಯಾರೆಕ್ಟರ್ ಜೀವ ತುಂಬ್ತೀನಿ ಅನ್ನೋ ಥರ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಬಟ್ ಈ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಪರ್ಸನಲ್ ಲೈಫಲ್ಲಿ ಏನಿದ್ದೀನಿ, ಸೊ ಅದಕ್ಕಿಂತ ಕ್ಯಾರೆಕ್ಟರ್ ಯೂನಿಕ್ ಆಗಿದೆ ಅದು. ಸೊ ಹಾಗಾಗಿ ಈ ಮೂವಿ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು. ಎಕ್ಸ್ಪೆಷಲಿ ನನ್ನ ಪಾತ್ರ ಮೂವಿಲಿ ಏನಿದೆ ಅದು. ಅದು ಬಿಟ್ಟರೆ ಲೈಕ್ ಯಾವ ಕ್ಯಾರೆಕ್ಟರ್ಸ್ ಕೊಟ್ರು ಐ ಆಮ್ ಓಕೆ. ಇವಾಗ ಈ ಮೂವಿ ನೋಡಿದೆ ಅಂದ್ರೆ ನಾನು ಇದು ಪ್ಲೇ ಮಾಡ್ಬೇಕು ಅನ್ಕೋತೀನಿ, ಅದಾದ್ಮೇಲೆ ಇನ್ನೊಂದು ಮೂವಿ ನೋಡಿದೆ ನಾನು ಇದನ್ನು ಈ ಪಾತ್ರನೂ ಮಾಡ್ಬೇಕಂತ ಅನ್ಕೋತೀನಿ. ಸೊ ಪರ್ಟಿಕ್ಯುಲರ್ ಆಗಿ ಒಂದೇ ಅಂತ ಸ್ಟಿಕ್ ಆನ್ ಆಗಿಲ್ಲ. ಅರುಣ್ ಸರ್, ನಿಮ್ಮ ಇನ್ಸ್ಪಿರೇಷನ್ ಯಾರು? ಅಂದರೆ ಅಫ್ಕೋರ್ಸ್ ನಿಮ್ಮ ತಂದೆಯವರು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ತುಂಬ ಜನ ಪರಿಚಯ ಇರ್ತಾರೆ. ಬಟ್ ನಿಮಗೆ ಒಬ್ಬರು ಆನ್ ಸ್ಕ್ರೀನಲ್ಲಿ ಫೇವ್ರೆಟ್ ಆ್ಯಕ್ಟರ್ ಅಂತ ಇರ್ತಾರೆ, ಅವ್ರು ನೋಡಿ ಇನ್ಸ್ಪೈರ್ ಆಗೋದಿರುತ್ತೆ. ಬೀಟ್ ಸ್ಟಂಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ವಾಟ್ ಎವರ್. ನನಗೆ ಹೆಂಗಂದ್ರೆ ಸರ್, ಇದು ಎವ್ರಿ ವೀಕ್ ಯಾವುದೋ ಒಂದು ಸಿನಿಮಾ ನೋಡ್ತೀವಿ. ಇವಾಗ ಒಂದು ಮಂತಲ್ಲಿ ಈ ಸೀಸನಲ್ಲಿ ಇದು ತುಂಬ ಹಿಟ್ ಆಗಿದೆ ಒಂದು ಸಿನಿಮಾ. ಆ ಸಿನಿಮಾ ನೋಡಿದ್ರೆ ಯಾರೊಬ್ರು ಕನೆಕ್ಟ್ ಆಗ್ಬಿಡ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಆ ಸೀಸನ್ ಹಂಗೆ ಹೋಗುತ್ತೆ. ನೆಕ್ಸ್ಟ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಫಾಲೋ ಮಾಡ್ತೀವಿ. ಸೀಸನಲ್ಲಿ ಚೇಂಜ್ ಆಗ್ತಿರುತ್ತೆ, ನೀವು ಚೇಂಜ್ ಆಗುತ್ತೆ ಅಂತ ಫಾಲೋ ಮಾಡ್ತೀವಿ. ಫೇವ್ರೆಟ್ ಅಂತ ಎಲ್ಲರದು ನೋಡ್ತೀನಿ. ಅಂದರೆ ಕರೆಂಟಾಗಿ ಯಾರು ಚೆನ್ನಾಗಿ ಮಾಡ್ತಿದ್ರೆ ಅವ್ರು ಹೆಂಗೆ, ಅವ್ರ ಟ್ರಾವೆಲ್ ಹೆಂಗೆ ಬಂದರು ಏನು, ಅದು ಇಂಟ್ರೆಸ್ಟ್ ಆ ಥರ. ಸರ್, ನಿಮ್ಗೆ ಏನಾದರೂ ಫೇವ್ರೆಟ್ ಡೈರೆಕ್ಟರ್ ಆ ಥರ ಇರ್ತಾರೆ? ಎಲ್ಲ ಡೈರೆಕ್ಟರ್ ನಮಗೆ ತುಂಬ ಇಷ್ಟ ಸರ್. ಎಲ್ಲ ಥರ ಸಿನಿಮಾ ನೋಡ್ತೀವಿ. ಆದರೆ ಫೇವ್ರೇಟ್ ಅಂತಂದರೆ ನಮ್ಗೆ KV ರಾಜು ಅವರು, ಆಮೇಲೆ ಕನ್ನಡ ಶಿವಮಣಿ, ಇವರಿಬ್ಬರದು ಫಾಲೋವರ್ ನಾವು. ಅಂದರೆ ಅವರು ಒಂದು ಸೀನ್ಗೆ ಟ್ರೀಟ್ಮೆಂಟ್, ಒಂದು ಸ್ಟೋರಿಗೆ ಒಂದು ಸೀನ್ ಬೈ ಸೀನ್ ಮಾಡ್ಕೊಂಬರ್ತಾರೆ ಅವರು. ಸ್ಟೋರಿ ಅಲ್ಲ ಅವರು ಪಿಕಪ್ ಮಾಡಲ್ಲ. ಒಂದು ಸೀನ್ ಫಸ್ಟ್ ಗೆಲ್ಲಿಸ್ಬಿಟ್ಟು ಆಮೇಲೆ ಇನ್ನೊಂದು ಸೀನ್ಗೆ ಹೋಗೋಣ ಅನ್ನೋ ಥರ ಹಂಗಿರುತ್ತೆ ಒಂದೊಂದು ಸೀನು ಅವ್ರದ್ದು. ಇದನ್ನು ತುಂಬ ಫಾಲೋ ಅಪ್ ಮಾಡ್ಕೊಂಬರ್ತೀವಿ ಸರ್. ಹುಲಿಯಾ ಸಿನಿಮಾ ಎಲ್ಲ ನೋಡೋದ್ರಿಂದ ಅವಾಗಿಂದ ಅವರು ಫ್ಯಾನ್ ನಾವು. ಒಂದು ಲವ್ ಸ್ಟೋರಿನೂ ಹೆಂಗೆ ಹೇಳ್ಬೋದು ಅಂದರೆ ಡೇಂಜರಸ್ ಆಗಿ ಹೇಳ್ಬೋದು, ಒಂದು ಆ್ಯಕ್ಷನ್ನು ಎಷ್ಟು ಸಾಫ್ಟಾಗಿ ಹೇಳ್ಬೋದು ಅನ್ನೋದು ಅವರಿಬ್ಬರು ಮಾಡಿರೋದು ಇದಕ್ಕೆ ತುಂಬ ಇದಾಗಿದೆ. ಎಸ್, ಅಂದರೆ ಆಫ್ಟರ್ ಲಾಕ್ಡೌನ್, ಕೋವಿಡ್ ಆದ ನಂತರ
ಆಡಿಯನ್ಸ್ ತುಂಬ ಚೂಸಿ ಆಗಿರ್ತಾರೆ. ಒಂದು ಟ್ರೇಲರ್ ಅಥವಾ ಪೋಸ್ಟರ್ ನೋಡಿ ಡಿಸೈಡ್ ಮಾಡ್ತಾರೆ ನಾವು ಈ ಸಿನಿಮಾ ನೋಡಬೇಕಾ ಬೇಡವಾ ಅಂತ. ಬಟ್ ಈ ಸಿನಿಮಾದ ಟ್ರೇಲರ್ ಅದಕ್ಕೆ ಬಂದಂಥ ಕಮೆಂಟ್ಸ್ ಎಲ್ಲವೂ ಕೂಡ ತುಂಬ ಪಾಸಿಟಿವ್ ಆಗಿತ್ತು. ಎಲ್ಲರೂ ಹೇಳ್ತಿದ್ರು ಟ್ರೇಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ, ಏನೋ ಹೊಸತನ ಅನಿಸ್ತಿದೆ, ತುಂಬ ವೇಟ್ ಮಾಡ್ತಿದ್ದೀವಿ ಅಂತ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಆ ಥರ ಎಕ್ಸ್ಪೆಕ್ಟ್ ಮಾಡಿ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರುವಂತಹ ಆಡಿಯನ್ಸ್ ಏನೇನೆಲ್ಲ ತೊಗೊಂಡು ಹೋಗೋಕ್ಕಿರುತ್ತೆ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ರೀಚ್ ಆಗ್ತೀರಾ ಅಂತ ಹೇಳೋದಾದ್ರೆ? ಅದು ಇವಾಗ ನಾವು ಅಂದರೆ ಅವ್ರು ಹೋಗೋ ಟೈಮಲ್ಲಿ ಪಕ್ಕ ಇಬ್ಬರನ್ನ ತೊಗೊಂಡು ಹೋಗ್ತಾರೆ ಸರ್ ಮೈಂಡಲ್ಲಿ. ಒಂದು ಟೈಗರ್ ಅಂತ, ಇನ್ನೊಂದು ಪ್ರತಿಭಾ, ಇವ್ರು ಇಬ್ಬರನ್ನ ಮೈಂಡಲ್ಲಿ ತೊಗೊಂಡು ಹೋಗ್ತಾರೆ ಅವ್ರು 100%. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಹೀರೋಯಿನ್ ತಂದೆ ಕ್ಯಾರೆಕ್ಟರ್. ಇವರು 3 ಜನನ 100% ಮನೆ ಗಂಟೆ ತೊಗೊಂಡು ಹೋಗ್ತಾರೆ ಅವರು. ಎಲ್ಲರೂ ಅವ್ರ ಜೊತೆ ಜರ್ನಿ ಮಾಡ್ತಾರೆ. ಅಂದರೆ ಈ 3 ಕ್ಯಾರೆಕ್ಟ್ರು ಉಳಿದೋಗ್ಬಿಡುತ್ತೆ ಮನಸ್ಸಲ್ಲಿ. ಓಕೆ, ಅಂದರೆ ಅಷ್ಟು ಇಂಪ್ಯಾಕ್ಟ್ ಬಿದ್ದಿದೆ ಆ 3 ಕ್ಯಾರೆಕ್ಟ್ರು. ಬರೆಯೋ ಟೈಮಲ್ಲೂ ನಮ್ಗೆ ಅಷ್ಟೊಂದು ಫೀಲಿಂಗ್ಸ್ ಇಲ್ಲ. ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಅದಕ್ಕೆ ಒಂದೊಂದು ಆ್ಯಡ್ ಆಗ್ತಾ ಹೆವಿ ಪವರ್ಫುಲ್ಲಾಗಿ ಈ 3 ಕ್ಯಾರೆಕ್ಟ್ರು ಅವ್ರ ಜೊತೆ ಮನೆವರೆಗೂ ಜರ್ನಿ ಮಾಡುತ್ತೆ. ನಾವು ಅಂದ್ಕೊಂಡಿದ್ವಿ ಸಿನಿಮಾ ನೋಡಿ ಬಂದು ಆಚೆ ಬಂದಾದ್ಮೇಲೆ ಒಂದು ನಮ್ಮ ಟೀಮ್ ಡಿಸ್ಕಷನ್ ಎಲ್ಲ 1 ಅವರ್ ಆದರೂ ಮೈಂಡಲ್ಲಿ ಇರ್ಬೇಕು ಜನಕ್ಕೆ ಸಿನಿಮಾ ಅಂತ. ಆದರೆ ಇವಾಗ ಅದು ಸಿನಿಮಾ ಆಗಿದ್ದ ರೀತಿ ನೋಡಿದ್ರೆ ಮನೆಯವ್ರಿಗೆ ಹೋಗುತ್ತೆ ಸಿನಿಮಾ, ಅವ್ರ ಜೊತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಸಿನಿಮಾನ. ಸೊ ನೈಸ್ ಮ್ಯಾಮ್. ಪ್ರತಿಯೊಂದು ಲವ್ ಸ್ಟೋರಿಗೂ ಒಂದು 2 ಎಂಡಿಂಗ್ ಇರುತ್ತೆ. ಒಂದು ಹ್ಯಾಪಿ ಎಂಡಿಂಗ್, ಇನ್ನೊಂದು ಸ್ಯಾಡ್ ಎಂಡಿಂಗ್. ಇದು ಯಾವ ಥರ ಇರುತ್ತೆ? ನಮ್ಮ ಮೂವಿದು ಹ್ಯಾಪಿ ಎಂಡಿಂಗ್ ಇರುತ್ತೆ. ಹ್ಯಾಪಿ ಎಂಡಿಂಗ್. ಸೊ ನೈಸ್. ತುಂಬ ಅಟ್ಲೀಸ್ಟ್ ಅದನ್ನಾದ್ರು ಹೇಳಿದ್ರು ಮ್ಯಾಮ್, ಏನು ಬಿಟ್ಕೊಡಲ್ಲ ಅಂದ್ಕೊಂಡಿದ್ದೆ. ಸರ್, ನಿಮ್ಮ ಮೊದಲ ಸಿನಿಮಾ ಪ್ಯಾನ್ ಇಂಡಿಯಾ ವೈಡಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲ ಕಡೆನೂ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಸಾಂಗ್ಗಳಿಗೂ ಕೂಡ ಅದ್ಭುತವಾದಂಥ ಪ್ರತಿಕ್ರಿಯೆ, ಮ್ಯೂಸಿಕ್ ಆಗಿರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ಗಳಿಗಾಗಿರ್ಬೋದು. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ? ಥ್ಯಾಂಕ್ ಯು. ಈ ಫಸ್ಟು ನಾವು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ರಶ್ ನೋಡಿ ಆರ್ಡರ್ ಹಾಕಿದ್ರು, ಏಟಿಂಗ್ ಆರ್ಡರ್ ಹಾಕಿದ್ರು ಬಿಫೋರ್ ಟ್ರಿಮ್ಮಿಂಗು. ಅವಾಗ ನೋಡಿದ್ರೆ ನನಗೆ ಪರ್ಟಿಕ್ಯುಲರ್ ನನಗೊಂದು ಜಡ್ಜ್ಮೆಂಟೇ ಸಿಕ್ಕಿಲ್ಲ. ಏನೋ ಮಾಡಿದ್ವಿ, ಇನ್ನೂ ಇದಾಗಿಲ್ಲ ಅಂತ. ಆಮೇಲೆ ಒಂದೊಂದು ಆ್ಯಡ್ ಆಗ್ತಾ, ಏಟಿಂಗ್ ಟ್ರಿಮ್ಮಿಂಗ್ ಆಗ್ತಾ, ಅದಕ್ಕೆ RR ಆಗ್ತಾ, DA ಆಗ್ತಾ ಎಲ್ಲ ಬರ್ತಾಯಿದ್ರೆ ಫ್ರೆಂಡ್ಸ್ನೆಲ್ಲ ಯಾರ್ಯಾರು ತೋರಿಸಿ ಫುಟೇಜ್ ತೋರಿಸಿ ಕೇಳಿದ್ರೆ ಫ್ರೆಂಡ್ಸ್ ಅಲ್ವಾ ಚೆನ್ನಾಗಿದೆ ಮಗ ಅಂತ ಹೇಳ್ತಾರೆ ಅಷ್ಟೇ. ನಮಗೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದಾರಾ ಇಲ್ಲ ನಮ್ಮನ್ನು ಹರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗಿಲ್ಲ. ಸೊ ಆಮೇಲೆ ಇಂಡಸ್ಟ್ರಿ ಅವ್ರನ್ನೇ ಒಬ್ಬೊಬ್ಬರನ್ನ ಅಪ್ರೋಚ್ ಮಾಡಿ ಅವ್ರನ್ನ ವ್ಯಾಲಿಡೇಷನ್ ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಸಮಥಿಂಗ್ ಫ್ರೆಶ್, ನ್ಯೂ ಆಗಿದೆ, ಹುಕ್ ಇದೆ, ಕನೆಕ್ಟ್ ಆಗುತ್ತೆ, ನೋಡ್ಬೇಕು ಅನಿಸ್ತಾ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ನಮಗೆ ಒಂದು ಓಕೆ ಕಾನ್ಫಿಡೆನ್ಸ್ ಬಂತು. ಇವಾಗ ಇದು ಈ ಮಟ್ಟಕ್ಕೆ ರೀಚ್ ಆಗಿರೋದು, ಇಷ್ಟು ಎಲ್ಲರೂ ಅವ್ರು ತಗೊಂಡಿರೋದು ತುಂಬ ಹ್ಯಾಪಿಯಾಗಿದೆ. ಅಟ್ ದಿ ಸೇಮ್ ಟೈಮ್ ಭಯನೂ ಇದೆ, ಎಕ್ಸೈಟ್ಮೆಂಟ್ ಇದೆ, ಎಲ್ಲ ಮಿಕ್ಸ್ಡ್ ಆಗಿದೆ. 28th ಏನು ಅಂತ ನೋಡಬೇಕು ಅಷ್ಟೇ. ಎಸ್, ಎಸ್ಪೆಷಲಿ ಒಂದು ಲೈನ್ ಇದೆ ನಿಮ್ಮ ಸಾಂಗಲ್ಲಿ, ರಾಮ ಸೀತಾ ಮಿಲನೋತ್ಸವ. ಅದೆಷ್ಟೋ ಜನ ಆ ಟ್ಯೂನ್ ಕೇಳಿ ಸರ್ಚ್ ಮಾಡಿ, ಆ ಸಾಂಗ್ ನೋಡಿ, ಟ್ರೇಲರ್ ನೋಡಿ, ಅದರಿಂದನೂ ಎಷ್ಟೋ ಜನ ಹೇಳಿದ್ದಾರೆ. ಆ ಟ್ಯೂನಿಂದನೂ ಕೂಡ ಎಷ್ಟೋ ಒಂದು ಸೆಟ್ ಆಫ್ ಆಡಿಯನ್ಸಿಗೆ ರೀಚ್ ಆಗಿದೆ ಸಿನಿಮಾ. ಸೊ ಎಲ್ಲ ಪಾಸಿಟಿವ್ ವೈಬ್ಸ್ ಇದೆ. ಸಿನಿಮಾ 28ಕ್ಕೆ ರಿಲೀಸ್ ಆಗ್ತಿದೆ. ಆಲ್ ದಿ ವೆರಿ ಬೆಸ್ಟ್. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.